ಹೀಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲೆಲ್ಲ ಗರ್ಜಿಸ್ತಾ ಇದ್ದ ಯತ್ನಾಳ್ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಆದರೆ ವಿರೋಧಿ ಬಣಕ್ಕೆ ಕೊಂಚ ಖುಷಿಯಾಗಿದ್ರು ಕೂಡ ತೋರಿಸ್ಕೊಳ್ತಾ ಇಲ್ಲ. ಕೆಲವರಿಗೆ ವಿಚಾರ ಗೊತ್ತಿದ್ರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆಯನ್ನ ಬಿಜೆಪಿ ನಾಯಕರು ಯಾವ ರೀತಿ ವಿಶ್ಲೇಷಿಸ್ತಾ ಇದ್ದಾರೆ ಬನ್ನಿ ನೋಡೋಣ. ನಾವು ಸ್ಪಷ್ಟ ಸಂದೇಶವನ್ನು ಕೊಡೋದಿದೆ, ಶುದ್ಧೀಕರಣ ಆಗಬೇಕು ಬಿಜೆಪಿ ಅಂತ ಇತ್ತು. ಶುದ್ಧೀಕರಣ ಪ್ರಾರಂಭ ಆಗಿದೆ. ನನಗೆ ಸಂತೋಷನೂ ಇಲ್ಲ, ಇದ್ರ ಬಗ್ಗೆ ದುಃಖನೂ ಇಲ್ಲ. ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲ ಇಟ್ಕೋಬೇಕು ಇಟ್ಕೊಳ್ಳಿ. ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಅನ್ಕೊಂಡಿದ್ದೀನಿ. ಯತ್ನಾಳ್ ಬಣ ಸೈಲೆಂಟ್ ಆಗಿದೆ, ವಿರೋಧಿ ಬಣ ಸಂಭ್ರಮಿಸ್ತಾ ಇದೆ, ತಟಸ್ಥ ಬಣ ಕಣ್ ಬಿಡ್ತಿದೆ. ಬೀದಿಯಲ್ಲಿ ನಿಂತು ಬಣ ಕಿಚ್ಚು ಹೊತ್ತಿಸಿ ಹಾದಿ ಬೀದಿಯಲ್ಲಿ ಬಡದಾಡ್ಕೊಳ್ತಿದ್ದವರಿಗೆ ಹೈಕಮಾಂಡ್ ಹಾಕಿದ ಉಚ್ಚಾಟನೆಯ ಹಗ್ಗ ಕಂಡು ಕೆಲವರು ಹೌಹಾರಿದ್ದಾರೆ. ಉಚ್ಚಾಟನೆಯ ನಿರೀಕ್ಷೆ ಇದ್ರೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಕಮಲ ಪಡೆಯಲ್ಲಿ ಭಾರೀ ಕಂಪನ. ಹೈಕಮಾಂಡ್ ನಿರ್ಧಾರ ಸರಿ, ಆದ್ರೆ ಇದು ಶಾಕ್ ಎಂದ ರಾಘವೇಂದ್ರ. ಎಸ್, ಹೈಕಮಾಂಡ್ ಎಸೆದ ಉಚ್ಚಾಟನೆಯ ಗಾಳಕ್ಕೆ ಯತ್ನಾಳ್ ಲಾಕ್ ಆಗಿದ್ದಾರೆ. ದಿಲ್ಲಿ ನಾಯಕರ ಈ ನಿರ್ಧಾರವನ್ನ ನಿರೀಕ್ಷೆ ಮಾಡಿದವರಿಗೂ ಶಾಕ್ ಆಗಿದೆ. ಅದರಲ್ಲೂ ಯತ್ನಾಳ್ ಟಾರ್ಗೆಟ್ ಆಗಿದ್ದ ಯಡಿಯೂರಪ್ಪ ಪುತ್ರ ಸಂಸದ ರಾಘವೇಂದ್ರ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು ಯತ್ನಾಳ್ ಉಚ್ಚಾಟನೆ ಶಾಕ್ ಮತ್ತು ಪಾಠ ಅಂದಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದಂತ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಕೂತು ಎರಡೂ ಸರಿ ಆಗ್ಬೇಕು, ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಮುಂದೆ ಹೋಗ್ಬೇಕು ಅನ್ನೋಂಥ ಒಂದು ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ವಿ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ಈ ವಿಚಾರ ತಿಳಿದಂಗೆ ಎಲ್ಲರೂ ಕೂಡ ಶಾಕ್ ಆಯಿತು. ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಕೂಡ ವಿಜೃಂಭಿಸುವಂಥ ಸಂದರ್ಭ ಇದಲ್ಲ ಇದು. ಯಾವಾಗ ದಿನ ಅದು ವ್ಯತಿರಿಕ್ತ ತುಂಬ ಎತ್ತರಕ್ಕೆ ಹೋಗ್ತಾ ಶುರುವಾಯಿತು, ಅನಿವಾರ್ಯವಾಗಿ ಇವತ್ತು ಹೈಕಮಾಂಡ್ ಈ ತೀರ್ಮಾನಕ್ಕೆ ಬರಬೇಕಾಯ್ತು ಹೊರತು ಅದು ಸಂತೋಷದಿಂದ ಮಾಡುವಂಥ ಯಾವುದೋ ಕಾರ್ಯ ಇದನ್ನಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿರೋದು ಹೈಕಮಾಂಡ್ ಮಾಡಿರೋದು. ಹಾಗೆ ಇಲ್ಲಿ ವ್ಯಕ್ತಿಗಿಂತ ಆ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿತ್ತು. ಇವೆಲ್ಲ ಕೊರತೆಗಳು ಎಲ್ಲಿ ಕಂಡಾಗ ಸಹಜವಾಗಿ ತೀರ್ಮಾನ ತೆಗೆದುಕೊಂಡ್ರು. ಇನ್ನು ತಟಸ್ಥ ಬಣದ ನಾಯಕರು ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂದಿದ್ದಾರೆ. ನಾವು ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ. ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು. ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ, ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂಗಳಿಗೂ ಅನ್ವಯ ಆಗುತ್ತೆ. ಪಕ್ಷಕ್ಕಿಂತ ನಾವು ಮಿಗಿಲಾದವರು ಅಂತೇಳಿ ನಾವು ಯಾರೂ ಕೂಡ ತಿಳ್ಕೊಳ್ಬಾರ್ದು. ಅವರಿಗೆ ಅನೇಕ ಬಾರಿ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟು ಪಕ್ಷದ ಇತಿಮಿತಿಯಲ್ಲಿ ಇರುವಂತಹ ಒಂದು ವಿಚಾರವನ್ನ ತಿಳಿಸಿತ್ತು. ಇನ್ನು ಯತ್ನಾಳ್ ಸಿಡಿದೆದ್ದಾಗೆಲ್ಲ ಸೆಟೆದು ನಿಲ್ತಾ ಇದ್ದ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಉಚ್ಚಾಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಲಕ್ಷ್ಮಣ ರೇಖೆ ದಾಟಿದ್ರೆ ಇದೇ ಪರಿಸ್ಥಿತಿ ಅಂತ ಕುಟುಕಿದ್ದಾರೆ. ಇನ್ನು ಯತ್ನಾಳ್ ಇತಿಮಿತಿಯಲ್ಲಿರಬೇಕಿತ್ತು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರೆ ಇಂಥ ಕ್ರಮ ಸಂತೋಷ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ನನಗೆ ಸಂತೋಷನೂ ಇಲ್ಲ, ಇದ್ರ ಬಗ್ಗೆ ದುಃಖನೂ ಇಲ್ಲ. ಒಂದು ಲಕ್ಷ್ಮಣ ರೇಖೆ ಇರುತ್ತೆ, ಅದನ್ನ ನಾವು ಯಾರು ದಾಟಬಾರ್ದು. ದಾಟಿದಾಗ ಇಂಥ ಪರಿಸ್ಥಿತಿ ಬರುತ್ತೆ. ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಡಿಲೇ ಆಗಿದೆ, ಅದನ್ನು ನಾನು ಒಪ್ಕೊಳ್ತೀನಿ. ನೀವು ಕೂಡ ಹೇಳಿದ ರೀತಿಯಲ್ಲಿ ಒಂದಷ್ಟು 6 ತಿಂಗಳ ಹಿಂದೆ ಇದು ಆಗಬೇಕಾಗಿತ್ತು. ಶುದ್ಧೀಕರಣ ಪ್ರಾರಂಭ ಆಗಿದೆ. ನಾನು ಯಾವುದೋ ಒಬ್ಬನ ಮೇಲೆ ಆ್ಯಕ್ಷನ್ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಉಳಿದ 5 ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇದು ಕೂಡ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಮಾಡುವವರಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಭಾವಿಸ್ತೇನೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ ಉಳಿದವರಿಗೂ ಇದು ಎಚ್ಚರಿಕೆಯ ಗಂಟೆ ಅಂತ ಸದಾನಂದ ಗೌಡ ಹೇಳಿದ್ದಾರೆ. ಆದ್ರೆ ಯತ್ನಾಳ್ದೇ ಬೇರೆ, ನಮ್ಮದೇ ಬೇರೆ ಅಂತ ಸೋಮಶೇಖರ್ ಹೇಳ್ತಿದ್ದಾರೆ. ಉಚ್ಚಾಟನೆ ಮಾಡ್ತಕ್ಕಂಥ ಯಾವುದೇ ಇದಿಲ್ಲ. ಅವ್ರದ್ದೇ ಬೇರೆ, ಹರೀಶ್ದೇ ಬೇರೆ, ರೇಣುಕಾಚಾರ್ಯಂದೇ ಬೇರೆ, ಆಮೇಲೆ ಯತ್ನಾಳ್ದೇ ಬೇರೆ, ಇನ್ನಿತರದ್ದು ಏನೇನಿದೆ ಅವ್ರದ್ದೇ ಬೇರೆ. ನಂದು ಹೆಬ್ಬಾರ್ದು ಪಕ್ಷ ಆಂತರಿಕವಾಗಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ಎಲ್ಲ ಗಮನಕ್ಕೂ ತಂದಿದ್ದೇವೆ. ಯಾರೂ ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ. ಸಪೋಸ್ ಪಕ್ಷದಿಂದ ಸಸ್ಪೆಂಡ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಆ ಮಟ್ಟಕ್ಕೆ 99% ಆ್ಯಕ್ಷನ್ ಮಾಡೋದಿಲ್ಲ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಅಂದರೆ ಸ್ವಾಗತ ಮಾಡ್ತೇನೆ. ಯತ್ನಾಳ್ ಉಚ್ಚಾಟನೆ ಅವರ ವೈಯಕ್ತಿಕ ನಿರ್ಧಾರ ಎಂದ ಕೈ ನಾಯಕರು. ಯತ್ನಾಳ್ ಉಚ್ಚಾಟನೆಯನ್ನ ಕಾಂಗ್ರೆಸ್ ಘಟಕ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ. ಈಗ ಸಂತೋಷವಾಯಿತೆ ಅಂತ ಸಂತೋಷ ಎಂಬ ಪದವನ್ನ ಕೋಟ್ ಮಾಡಿದೆ.
ಹಾಗೆಯೇ ಆ ಜಿ ಈ ಜಿಗಳ ಮಾತು ಕೇಳಿ ರಾಜಕೀಯ ಜೀವನ ಹಾಳು ಮಾಡಿಕೊಂಡ ಯತ್ನಾಳ್ ಅಂತ ಕುಟುಕಿದೆ. ಆದರೆ ಕೈ ನಾಯಕರು ಮಾತ್ರ ಉಚ್ಚಾಟನೆ ಅವರ ಪಕ್ಷದ ನಿರ್ಧಾರ ಅಂತ ಹೇಳಿದ್ದಾರೆ. ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ಅದಕ್ಕೆ ಭಯ ಆಗ್ಬೇಕು? ಅವ್ರ ಇಂಟರ್ನಲ್ ಪಾರ್ಟಿ, ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕು ಇಟ್ಕೊಳ್ಳಿ. ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ, ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. BJPಯನ್ನ ಏನು ಈ ಕಲುಷಿತ ವಾತಾವರಣ ಇದೆ ಅದರಿಂದ ಮುಕ್ತಿಗೊಳಿಸ್ಬೇಕು, ಶುದ್ಧೀಕರಣ ಆಗಬೇಕು BJP ಅಂತ ಇತ್ತು. ಆ ಹೋರಾಟಕ್ಕೆ ಇವತ್ತು ಕೇಂದ್ರ BJPಯವರು ಜಟ್ಕಾ ಕಟ್ ಹೊಡೆದ್ಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಯತ್ನಾಳ್ ಟೀಮ್ನ ರೆಬಲ್ಸ್ ಟೀಮ್ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.